ಹಾಯ್, ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 33ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಲು ತಪ್ಪದೆ ಮರೆಯಬೇಡಿ. ಮನೆಗೆ ಜೊತೆಗೆ ಕಾಲಿಟ್ಟ ಮಗ ಮತ್ತು ಸೊಸೆಯನ್ನು ಕಂಡು ಪ್ರಫುಲ್ಲವಾಗಿತ್ತು ಹಾಲ್ನಲ್ಲಿ ಕೂತಿದ್ದ ಪುಷ್ಪಾರವರ ಮುಖ. ಅವರನ್ನು ಎದುರುಗಡೆ ಕಾಣುತ್ತಲೇ ನಸುನಗುತ್ತಿದ್ದವನ ಮುಖ ಗಂಟು ಹಾಕಿಕೊಂಡಿತ್ತು. ನೇರವಾಗಿ ಕೋಣೆಯತ್ತ ಮುಖ ಮಾಡಿಬಿಟ್ಟನು. ಅವನ ತಾತ್ಸಾರ ಭರಿತ ನೋಟ, ತಿರಸ್ಕಾರ ಇದೇನು ಹೊಸತಲ್ಲವಲ್ಲ ಪುಷ್ಪಾರವರಿಗೆ. ಆದರೂ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಚುಚ್ಚಿದ ಹಾಗಾಗಿತ್ತು. ಆದರೆ ಅದ್ಯಾವುದನ್ನು ಸೊಸೆಯ ಮುಂದೆ ತೋರಿಸಲು ಇಚ್ಛಿಸದವರು, ಗಂಡ ಹೆಂಡತಿ ಜೊತೆಗೆ ಹೋಗಿ ಜೊತೆಗೇನೆ ಬಂದ್ರಾ ಎಂದು ಸಮೃದ್ಧಿಯ ಕಡೆ ತಿರುಗಿ ನಗುತ್ತಲೇ ಕೇಳಿದರು. ಹಾಂ ಅತ್ತೆ, ಇವತ್ತು ಅವರು ನನ್ನನ್ನು ನಮ್ಮ ಫ್ಯಾಕ್ಟರಿಗೆ ಕರ್ಕೊಂಡು ಹೋಗಿದ್ರು, ಎಲ್ಲರನ್ನೂ ಪರಿಚಯ ಮಾಡಿಕೊಟ್ರು ಎಂದು ಎಲ್ಲವನ್ನು ಅತ್ತೆಗೆ ವರದಿ ಒಪ್ಪಿಸಿದಳು ಸಮೃದ್ಧಿ. ಓಹೋ ಹೌದಾ, ಒಳ್ಳೆಯದೇ ಆಯ್ತಮ್ಮ ಎಂದವರು. ಅಂದರೆ ಇವತ್ತು ಸ್ಕೂಲ್ಗೆ ಚಕ್ಕರ್ ಹಾಕಿದೆ ಅನ್ನು ಎಂದು ಹೇಳಿ ನಕ್ಕರೆ ಅವರ ಜೊತೆ ತಾನೂ ನಗುವಿನಲ್ಲಿ ಭಾಗಿಯಾದವಳು. ಹೌದು ಅತ್ತೆ, ಇವತ್ತು ಒಂದಿನ ಮಕ್ಕಳ ಥರ ನಾನು ಕೂಡ ಚಕ್ಕರ್ ಹಾಕಿದೆ ಎಂದಳು. ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ಯಾ? ಯಾವ ಟ್ಯಾಬ್ಲೆಟ್ಸ್ ಕೂಡ ಖಾಲಿ ಆಗಿಲ್ಲಲ್ವಾ? ಹಾಗೇನಾದರೂ ಇದ್ದರೆ ಹೇಳು, ಬರುವಾಗ ತರ್ತೀನಿ. ಇನ್ನು ಬಾಯಿ ಮುಚ್ಚಿ ಕೂತ್ಕೋಬೇಡ. ಡಾಕ್ಟರ್ ಹೇಳಿರೋದು ನೆನಪಿದೆಯಲ್ಲ, ಮಗು ಆರೋಗ್ಯವಾಗಿರಬೇಕು ಅಂದರೆ ನೀನು ಕೇರ್ ತಗೋಬೇಕು ಎಂದು ತಾನು ತೊಟ್ಟಿದ್ದ ಶರ್ಟ್ ಬಿಚ್ಚುತ್ತಲೇ ಹೇಳಿದನು ವಿಕ್ರಾಂತ್. ಯಾರ ಬಗ್ಗೆ ಕೇರ್ ತಗೋಬೇಕು? ನನ್ನ ಬಗ್ಗೆನಾ ಅಥವಾ ಹೊಟ್ಟೆಲಿರೋ ನಿನ್ನ ಮಗು ಬಗ್ಗೆನಾ ಎಂದು ಒಂಟಿ ಹುಬ್ಬು ಮೇಲೇರಿಸಿ ಕೇಳಿದಳು. ಅವಳ ಕೊಂಕು ಮಾತು ಪ್ರತಿ ಬಾರಿಯೂ ಅವನಿಗೆ ಸಿಟ್ಟು ತರಿಸುತ್ತಿತ್ತು. ಆದರೂ ಈಗ ಅವಳು ಇರುವ ಪರಿಸ್ಥಿತಿಯಲ್ಲಿ ಅವನು ತನ್ನ ಸಿಟ್ಟನ್ನೆಲ್ಲ ಹಿಡಿತದಲ್ಲಿ ಇಟ್ಟುಕೊಳ್ಳಲೇಬೇಕಾಗಿತ್ತು. ನೋಡು ಸಮ್ಮು, ಮೊದಲು ನೀನು ಈ ರೀತಿ ಕೊಂಕು ಮಾತಾಡೋದನ್ನು ನಿಲ್ಲಿಸು. ಅದು ನಿನಗೂ ಒಳ್ಳೆಯದಲ್ಲ, ನಮ್ಮ ಮಗುಗೂ ಒಳ್ಳೆಯದಲ್ಲ. ಪ್ರೆಗ್ನೆಂಟ್ ನೀನು. ಇಂಥ ಸಮಯದಲ್ಲಿ ಗರ್ಭಿಣಿ ಹೆಣ್ಮಕ್ಳು ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ಪ್ರತಿ ಸಲನೂ ಕೊಂಕು ಮಾತಾಡ್ತಾ ಜಗಳ ತೆಗಿಬಾರ್ದು. ಅದು ಹೊಟ್ಟೆಲಿರೋ ಮಗು ಮೇಲೆ ಪ್ರಭಾವ ಬೀರುತ್ತೆ ಎಂದು ಅವಳಿಗೆ ತನ್ನ ಕೈಯಲ್ಲಿ ಆಗುವಷ್ಟು ತಿಳಿ ಹೇಳಿದವನು ಅಲ್ಲಿ ನಿಲ್ಲದೆ ಬಟ್ಟೆಗಳನ್ನು ಎತ್ತಿಕೊಂಡು ಬಾತ್ರೂಮ್ನತ್ತ ಹೋದರೆ ಹಾಸಿಗೆಯ ಮೇಲೆ ದೊಪ್ಪೆಂದು ಕೂತವಳು. ಇವನಿಗೆ ಬರೀ ಮಗು ಬಗ್ಗೆನೇ ಯೋಚನೆ, ಆದರೆ ನನ್ನ ಬಗ್ಗೆ ಯಾರಿಗೂ ಯೋಚನೆನೇ ಇಲ್ಲ. ನಾನು ಚೆನ್ನಾಗಿದ್ರೆ ತಾನೇ ಮಗುನು ಚೆನ್ನಾಗಿರೋದು. ಆದರೆ ಅದನ್ನು ಇಲ್ಲಿ ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ. ಎಲ್ಲರೂ ಅವರವರ ಮೂಗಿನ ನೇರಕ್ಕೆ ಮಾತಾಡೋರೆ. ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ಲ ಎಂದು ತನ್ನಲ್ಲೇ ಅಸಮಾಧಾನದಿಂದ ಹೇಳಿಕೊಂಡಳು ಸಮಷ್ಟಿ. ಅವಳು ಕೋಣೆಯೊಳಗೆ ಬರುವ ವೇಳೆಗೆ ಮಜ್ಜನ ಮುಗಿಸಿ ಒದ್ದೆ ತಲೆ ಕೂದಲನ್ನು ಒರೆಸಿಕೊಳ್ಳುತ್ತಾ ಹೊರಬಂದಿದ್ದನು ವಿಕ್ರಮ್. ಅವನನ್ನು ಆ ಸ್ಥಿತಿಯಲ್ಲಿ ಕಂಡ ಹುಡುಗಿಗೆ ಮುಜುಗರ ಆಗಿತ್ತು. ತಕ್ಷಣ ದೃಷ್ಟಿಯನ್ನು ನೆಲದ ಕಡೆ ಹರಿಸಿದವಳು ಸಾರಿ ಎಂದು ಹೇಳಿ ಅವನಿಗೆ ಬೆನ್ನು ಹಾಕಿ ಹೊರಡಲು ಮುಂದಾದರೆ ಅವಳ ಕೈಯನ್ನು ಹಿಡಿದುಕೊಂಡು ತನ್ನತ್ತ ತಿರುಗಿಸಿದ ವಿಕ್ರಮ್. ಯಾಕೆ ಮಿಸ್ ಹಾಗೆ ಓಡ್ತಾ ಇದ್ದೀರಾ? ನಾನೇನು ಪಕ್ಕದ ಮನೆಯವರ ಗಂಡ ಅಲ್ಲ, ನಿಮ್ಮ ಗಂಡ. ಪರಪುರುಷನ ನೋಡಿ ಮುಜುಗರದಿಂದ ಓಡೋಗೋ ಥರ ಓಡೋಗ್ತಾ ಇದ್ದೀರಲ್ಲ ಎಂದು ಕೇಳಿದನು. ಅವನ ಮಾತಿಗೆ ನಾಚಿಕೆಯಿಂದ ಭೂಮಿಗೆ ಇಳಿದು ಬಿಟ್ಟಿದ್ದಳು ಹುಡುಗಿ. ಅವನ ತಲೆ ಅವನ ನಗ್ನ ಎದೆಗೆ ಆತುಕೊಂಡಿದೆ. ನೀವು ನನ್ನ ಪತಿದೇವರಂತ ನನಗೂ ಗೊತ್ತು, ಆದರೆ ತಾಳ ಹಾಕ್ತಾ ಇರೋ ಹೊಟ್ಟೆಗೆ ಗೊತ್ತಾಗುತ್ತಾ ಎಂದು ನಗುತ್ತಾ ಕೇಳಿದವಳು. ಅಡುಗೆ ಮನೆಯಲ್ಲಿ ತುಂಬ ಕೆಲಸ ಇದೆ ವಿಕ್ರಮ್, ಈಗ ನನ್ನನ್ನು ಬಿಡಿ, ಆಮೇಲೆ ಸಿಗ್ತೀನಿ ಎಂದು ವಿನಂತಿಸಿಕೊಳ್ಳುವಂತೆ ಕೇಳಿಕೊಂಡಳು. ಯಾಕೆ, ಅಡುಗೆ ಮಾಡೋದಕ್ಕೆ ಜಯಮ್ಮ ಇಲ್ವಾ? ನೀನ್ಯಾಕೆ ಮಾಡಬೇಕು ಎಂದು ಹುಬ್ಬುಗಂಟು ಹಾಕಿ ಕೇಳಿದವನ ಎದೆಯ ಮೇಲೆ ಕೈ ಇರಿಸಿದವಳು. ಅಡುಗೆ ಕೆಲಸದವರು ಮಾಡೋ ಅಡುಗೆಗೂ ಮನೆಯವರು ಮಾಡಿ ಬಡಿಸೋ ಅಡುಗೆಗೂ ತುಂಬ ವ್ಯತ್ಯಾಸ ಇರುತ್ತೆ ವಿಕ್ರಮ್. ಇಷ್ಟಕ್ಕೂ ಅಡುಗೆ ಮಾಡಿದರೆ ನಿಮ್ಮ ಹೆಂಡತಿ ಕೈಯೇನು ಸವೆದು ಹೋಗಲ್ಲ ಎಂದಳು. ಅವನ ಮಾತಿಗೆ ಬೇರೇನು ಪ್ರತ್ಯುತ್ತರ ಕೊಡದವಳು ಅವಳ ಮೇಲಿನ ಹಿಡಿತವನ್ನು ಸಡಿಲ ಮಾಡಿದನು. ತಕ್ಷಣ ನಗುತ್ತಾ ಅವನಿಂದ ದೂರ ಸರಿದ ಹುಡುಗಿ ಕಾಲಿಗೆ ಬುದ್ಧಿ ಹೇಳಿದಳು. ಅಮ್ಮವ್ರೆ, ನೀವು ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ವಿಕ್ರಮ್ ಸಾಹೇಬ್ರು ನೋಡಿದರೆ ನನ್ನನ್ನು ಕೆಲಸದಿಂದ ತೆಗೆದು ಹಾಕಿ ಬಿಡ್ತಾರೆ ಅಷ್ಟೇ. ಇದನ್ನೆಲ್ಲ ಮಾಡೋಕ್ಕೆ ಅಂತ ನಾವಿಲ್ವಾ ಎಂದು ಹಿಂಜರಿಯುತ್ತಲೇ ಕೇಳಿದಳು ಜಯಮ್ಮ. ಪರವಾಗಿಲ್ಲ ಜಯಮ್ಮ, ನಮ್ಮನೆ ಕೆಲಸನ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ? ನೀವೇನು ಭಯಪಡಬೇಡಿ, ನಿಮ್ಮ ಕೆಲಸ ಹೋಗೋದಿಲ್ಲ. ನಿಮ್ಮ ಸಾಹೇಬರ ಹತ್ರ ನಾನು ಮಾತಾಡ್ತೀನಿ ಎಂದು ನಸುನಗುತ್ತಲೇ ಹೇಳಿದವಳು ಅವಳ ಕೈಯಲ್ಲಿದ್ದ ತರಕಾರಿಗಳನ್ನು ಕಸಿದುಕೊಂಡಳು. ಅವಳ ಆ ಸರಳತೆ ಕಂಡು ಖುಷಿಯಾಗಿತ್ತು ಜಯಮ್ಮಳಿಗೆ.
ಇಷ್ಟೊಂದು ಆತ್ಮೀಯತೆಯಿಂದ ಇಲ್ಲಿ ತನಕ ಆ ಮನೆಯಲ್ಲಿ ಯಾರೊಬ್ಬರು ಕೂಡ ಅವಳ ಬಳಿ ಮಾತನಾಡುತ್ತಿರಲಿಲ್ಲ. ಅಮ್ಮವ್ರೆ, ನಿಮ್ಗೇನಾದರೂ ಸಹಾಯ ಬೇಕು ಅಂದರೆ ಕೇಳಿ, ನಾನು ಮಾಡ್ತೀನಿ ಎಂದು ಕುತ್ತಿಗೆಯ ಹಿಂಭಾಗ ಕೆರೆದುಕೊಳ್ಳುತ್ತಾ ಮೆತ್ತಗಿನ ಧ್ವನಿಯಲ್ಲಿ ಹೇಳಿದವಳ ಮನದ ದುಗುಡವನ್ನು ಅರಿತವಳು ಸರಿ ಎಂಬಂತೆ ಮುಗುಳು ನಗುತ್ತಲೇ ತಲೆ ಅಲ್ಲಾಡಿಸಿದಳು ಸಮೃದ್ಧಿ. ನೀನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀಯ ಕಣಮ್ಮ ಎಂದು ಊಟ ಮಾಡುತ್ತಲೇ ಹೇಳಿದಳು ಪುಷ್ಪ. ಹೌದು, ತುಂಬ ರುಚಿಯಾಗಿ ಅಡುಗೆ ಮಾಡ್ತಾಳೆ ನಮ್ಮ ವಿಕ್ರಮ್ ಹೆಂಡತಿ ಎಂದರು ಅನ್ನಪೂರ್ಣ. ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡೋದನ್ನು ಎಲ್ಲಿ ಕಲಿತ್ರೆ ಅತ್ಗೆ ಎಂದು ಕೇಳಿದವನ ತಟ್ಟೆಗೆ ಪಲ್ಯ ಬಡಿಸಿದವಳು. ಅಡುಗೆ ಮಾಡೋದನ್ನು ಎಲ್ಲೆಲ್ಲೋ ಹೋಗಿ ಕಲಿಯೋಕೆ ಅದೇನು ಬ್ರಹ್ಮವಿದ್ಯೆನಾ ವಿಕ್ಕಿ ಎಂದು ನಕ್ಕವಳು. ನಮ್ಮಮ್ಮ ನನಗಿಂತ ಚೆನ್ನಾಗಿ ರುಚಿಯಾಗಿ ಅಡುಗೆ ಮಾಡ್ತಾರೆ, ಇದನ್ನೆಲ್ಲ ಕಲಿಸಿಕೊಟ್ಟಿರೋದು ಅವರೇ ಎಂದಳು ಸಮೃದ್ಧಿ. ಅವಳ ಮಾತಿಗೆ ನಸುನಕ್ಕವನು. ಆದರೂ ಅತ್ತೆ ತುಂಬ ದೊಡ್ಡ ಮೋಸ ಮಾಡಿಬಿಟ್ರು ನೋಡಿ. ದೊಡ್ಡ ಮಗಳಿಗೆ ಮಾತ್ರ ಎಲ್ಲನೂ ಕಲಿಸಿ ಚಿಕ್ಕ ಮಗಳಿಗೆ ಮಾತ್ರ ಏನೂ ಕಲಿಸಲಿಲ್ಲ ಎಂದವನು. ಅಂದಹಾಗೆ ಸಮ್ಮು, ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಅಂದರೆ ನಮ್ಮ ಅತ್ತಿಗೆ ರೇಂಜ್ಗೆ ಎಲ್ಲ ಅಲ್ಲ, ಅಟ್ಲೀಸ್ಟ್ ತಿನ್ನೋ ಥರ ಆದರೂ ಮಾಡೋಕ್ಕೆ ಬರುತ್ತಾ? ನಿನಗೆಲ್ಲಿ ಬರುತ್ತೆ ಹೇಳು, ಮಾಡಿದ್ದನ್ನು ತಿನ್ನೋಕೆ ಒಂದು ಬರುತ್ತೆ ಎಂದು ಮಡದಿಗೆ ನಾಟುವಂತೆ ಹೇಳಿದ ವಿಕ್ರಾಂತ್ ಊಟ ಮಾಡಿರುವುದರಲ್ಲಿ ತೊಡಗಿಕೊಂಡರೆ ಅವನ ಮಾತು ಕೇಳಿ ಎಲ್ಲರ ಮುಂದೆ ಅವಮಾನ ಆದಂತೆ ಆಗಿತ್ತು ಸಮಷ್ಟಿಗೆ. ಜೊತೆಗೆ ಅಕ್ಕ ಗಂಡ ಇಬ್ಬರ ಮೇಲೂ ಕೋಪ ಬಂದಿತ್ತು. ಅದೇಕೋ ಸಮೃದ್ಧಿಗೂ ತಂಗಿಯ ಬಗೆಗಿನ ಈ ರೀತಿಯ ಮಾತುಗಳು ಹಿಡಿಸಲಿಲ್ಲ. ತಾನೇ ಅವಳ ಜೊತೆ ಖುದ್ದಾಗಿ ಮಾತನಾಡಬೇಕು ಎಂದು ಮನಸ್ಸಲ್ಲೇ ಯೋಚಿಸಿದವಳು ವಿಕ್ರಮ್ ಕಡೆ ತಿರುಗಿ, ವಿಕ್ರಮ್, ಅನ್ನ ಸ್ವಲ್ಪ ಬಡಿಸ್ಲಾ ಎಂದು ಕೇಳಿದಳು. ಬಡಿಸೋದೇ ಆಯಿತು ನಿನ್ನದು, ಬಾ ನೀನು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡು ಎಂದು ಅವಳನ್ನು ತನ್ನತ್ತ ಕೂಡಿಸಿಕೊಂಡ ವಿಕ್ರಮ್ ಅವಳ ತಟ್ಟೆಗೂ ಅನ್ನ ಸಾಂಬಾರು ಬಡಿಸಿ ಮುಂದೆ ಇಟ್ಟರೆ ಗಂಡನ ಬಗ್ಗೆ ಬಹಳ ಖುಷಿಯಾಗಿತ್ತು ಸಮೃದ್ಧಿಗೆ. ಮನೆಯವರಿಗೂ ಆ ಮುದ್ದಾದ ಜೋಡಿಯ ನಡುವಿನ ಹೊಂದಾಣಿಕೆ ಕಂಡು ಸಂತಸವಾಗಿತ್ತು. ಅಡುಗೆ ಕೋಣೆಯಲ್ಲಿನ ಎಲ್ಲ ಕೆಲಸವನ್ನು ಮುಗಿಸಿದವಳು ತಂಗಿಯ ಕೋಣೆಗೆ ಬಂದಿದ್ದಳು. ವಿಕ್ರಾಂತ್ ತನ್ನದೇ ಆದ ಕೆಲಸದಲ್ಲಿ ನಿರತನಾಗಿದ್ದರೆ ಸಮಷ್ಟಿ ಫೋನ್ ಕುಟ್ಟುತ್ತಾ ಇಹದ ಪರಿವೇ ಇಲ್ಲದಂತೆ ಕಾಲು ಚಾಚಿ ಕೂತಿದ್ದಳು. ಬಾಗಿಲ ಬಳಿ ನಿಂತಿದ್ದ ಸಮೃದ್ಧಿಯನ್ನು ಕಂಡವನು ತನ್ನ ಕೆಲಸವನ್ನು ಅರ್ಧದಲ್ಲೇ ಬಿಟ್ಟು ಎದ್ದು ನಿಂತವನು. ಅದ್ಕೆ ಅಲ್ಲೇ ಯಾಕೆ ನಿಂತಿದ್ದೀರಾ, ಬನ್ನಿ ಒಳಗೆ ಎಂದು ಕರೆದನು. ಆಗಲೇ ಸಮಷ್ಟಿ ವಾಸ್ತವಕ್ಕೆ ಮರಳಿದ್ದು ಸಮೃದ್ಧಿಯನ್ನು ತಮ್ಮ ಕೋಣೆಯಲ್ಲಿ ಕಂಡು ಗಾಬರಿಯಾಗಿತ್ತು ಅವಳಿಗೆ. ಕ್ಷಮಿಸಿ, ಇಷ್ಟು ಹೊತ್ತಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದೀನಿ ಎನ್ನುತ್ತಲೇ ಒಳಕಾಲಿಟ್ಟಳು ಸಮೃದ್ಧಿ. ಇದರಲ್ಲಿ ತೊಂದರೆ ಏನು ಬಂತು ಅದ್ಕೆ ಎಂದವನು. ಅಂದಹಾಗೆ ಏನಾದರೂ ಮಾತಾಡೋಕ್ಕಿತ್ತಾ ಎಂದು ಕೇಳಿದನು ವಿಕ್ರಾಂತ್. ಅದು ಹಾ ವಿಕ್ಕಿ, ಮಾತಾಡೋಕ್ಕಿತ್ತು ಎಂದವಳ ಕಣ್ಣು ತಂಗಿಯ ಕಡೆ ಹೋಗಿದ್ದವು. ಸಮ್ಮು, ನಿನ್ನ ಜೊತೆ ಸ್ವಲ್ಪ ಮಾತಾಡೋಕ್ಕಿದೆ, ನನ್ನ ಜೊತೆ ಬಾ ಎಂದವಳೆ ತಂಗಿಯ ಕೈ ಹಿಡಿದುಕೊಂಡು ಹೊರಗಡೆ ಇದ್ದ ಗಾರ್ಡನ್ಗೆ ಕರೆದುಕೊಂಡು ಬಂದಿದ್ದಳು ಸಮೃದ್ಧಿ. ಏನು ವಿಷಯ, ಅದೇನು ಹೇಳಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದಿಯಲ್ಲ, ಬೇಗ ಹೇಳಿಬಿಡು, ನನಗೆ ನಿದ್ದೆ ಬರ್ತಿದೆ ಎಂದಳು ಅಸಡ್ಡೆಯಿಂದ ಸಮಷ್ಟಿ. ನೋಡು ಸಮ್ಮು, ಇದು ಅಮ್ಮನ ಮನೆ ಅಲ್ಲ, ಗಂಡನ ಮನೆ. ಹಾಗಿದ್ದಾಗ ನಮಗೆ ಇಷ್ಟ ಬಂದ ಹಾಗೆ ಮಾಡೋಕೆ ಆಗಲ್ಲ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದ್ಮೇಲೆ ನಮ್ಮ ನಡವಳಿಕೆಗಳಲ್ಲಿ ರೀತಿ ರಿವಾಜುಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಅದು ಸ್ವಲ್ಪ ಕಷ್ಟ ಅನ್ನಿಸಿದ್ರೂ ಕೂಡ ಜೀವನಕ್ಕೆ ಅನಿವಾರ್ಯ. ನೀನೀಗ ನನ್ನ ತಂಗಿ ಅನ್ನೋದಕ್ಕಿಂತ ಇನ್ನೊಂದು ಮನೆ ಸೊಸೆ. ಹಾಗಿದ್ದಾಗ ನಿನ್ನ ಕರ್ತವ್ಯನ ಜವಾಬ್ದಾರಿನ ನೀನು ನಿರ್ವಹಿಸಲೇಬೇಕು. ಅದನ್ನೇ ಬಿಟ್ಟು ಮನೇಲಿ ಮಾಡಿದ ಹಾಗೇನೆ ಇಲ್ಲೂ ಮಾಡ್ತಾ ಅಸಡ್ಡೆ ತೋರಿಸೋದಲ್ಲ. ಎಲ್ಲ ವಿಷಯದಲ್ಲೂ ಕೂಡ ನಿನ್ನ ಅಸಡ್ಡೆ ಜಾಸ್ತಿ ಆಗ್ತಿದೆ. ಹಿರಿಯರ ಮಾತು ಕೇಳಬೇಕು, ಗಂಡನಿಗೆ ಹಿರಿಯರಿಗೆ ಗೌರವ ಕೊಡಬೇಕು, ನಮ್ಮ ಕೈಲಿ ಆಗೋ ಸಣ್ಣ ಪುಟ್ಟ ಮನೆ ಕೆಲಸಗಳನ್ನು ಮಾಡಬೇಕು ಎಂದವಳಿಗೆ ಬುದ್ಧಿವಾದ ಹೇಳಿದಳು ಸಮೃದ್ಧಿ. ಆದರೆ ಅವಳ ಮಾತನ್ನು ಕೇಳುವಷ್ಟು ತಾಳ್ಮೆ ಆಗಲಿ ಸಂಯಮ ಆಗಲಿ ಸಮಷ್ಟಿಯಲ್ಲಿ ಇರಲಿಲ್ಲ. ಅಸಡ್ಡೆಯಿಂದ ಕಂತೆಲಿಸಿದವಳು, ಮಕ್ಕಳಿಗೆ ಪಾಠ ಮಾಡಿದ್ದು ಸಾಲದು ಅಂತ ಈಗ ನನಗೂ ಪಾಠ ಮಾಡೋಕ್ಕೆ ಬರ್ತಾ ಇದ್ದೀಯಾ ಎಂದವಳು. ನೋಡಕ್ಕ, ಮನೆ ಕೆಲಸ ಮಾಡೋಕೆ ನಾನೇನು ಈ ಮನೆ ಕೆಲಸದವಳಲ್ಲ, ವಿಕ್ರಾಂತ್ ದೇವಸ್ಯನ ಹೆಂಡತಿ, ಈ ಮನೆ ಕಿಡಿ ಸೊಸೆ. ಇಷ್ಟಕ್ಕೂ ಮನೆಯಲ್ಲಿ ಕೈಗೊಂದು ಕಾಲಿಗೊಂದು ಆಳುಗಳು ಇರುವಾಗ ನೀನ್ಯಾಕೆ ಎಲ್ಲದಕ್ಕೂ ನಾನು ಮುಂದು ತಾನು ಮುಂದು ಅಂತ ಎಲ್ಲನೂ ಮಾಡೋಕ್ಕೆ ಹೋಗ್ತೀಯಾ? ಅವರಿಗೇನು ಸಂಬಳ ಕೊಡಲ್ವಾ? ನಿನಗೆ ಹೇಗೆ ಬೇಕೋ ಹಾಗಿರು, ಆದರೆ ನನ್ನನ್ನು ಮಾತ್ರ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಫೋರ್ಸ್ ಮಾಡಬೇಡ, ಮಾಡೋ ಅಧಿಕಾರನೂ ನಿನಗಿಲ್ಲ ಎಂದವಳ ಮಾತಿನಲ್ಲಿದ್ದ ಅಹಂ ಸಮೃದ್ಧಿಗೆ ಸ್ಪಷ್ಟವಾಗಿ ಗೋಚರಿಸಿತ್ತು. ಸಮ್ಮು, ನನ್ನ ಮಾತಿನ ಅರ್ಥ ಹಾಗಲ್ಲ ಕಣೆ ಎಂದವಳು ಮುಂದೆ ಮಾತು ಬೆಳೆಸದಂತೆ ಕೈ ಅಡ್ಡಲಾಗಿರಿಸಿದ ಸಮಷ್ಟಿ. ಹಾಗೂ ಇಲ್ಲ ಹೀಗೂ ಇಲ್ಲ, ಇಷ್ಟು ದಿನ ಅದೇ ಕೊಂಪೆನಲ್ಲಿ ಬಿದ್ದು ಸಾಯ್ತಾ ಇದ್ವಿ. ಈಗ ಜೀವನದಲ್ಲಿ ನಮಗೆ ಒಂದೊಳ್ಳೆ ಸ್ಥಾನಮಾನ ಸಿಕ್ಕಿದೆ,
ಅದನ್ನು ಹೇಗೆ ಯುಟಿಲೈಸ್ ಮಾಡಿಕೊಂಡು ಬದುಕಬೇಕು ಅನ್ನೋದನ್ನು ನೀನು ಮೊದಲು ಕಲಿ ಎಂದವಳು ಬಿರುಸಿನಿಂದ ಅಲ್ಲಿಂದ ತನ್ನ ಕೋಣೆಯ ಕಡೆ ಮುಖ ಮಾಡಿದ್ದರೆ ಸಮೃದ್ಧಿಗೆ ತಂಗಿಯ ಮಾತು ಕೇಳಿ ಬಹಳ ನೋವಾಗಿತ್ತು. ಅವಳ ಮಾತಿನ ಧಾಟಿಯಲ್ಲಿ ಅವಳಿಗೆ ಅರ್ಥವಾಗಿ ಹೋಗಿತ್ತು, ಇದು ಶ್ರೀಮಂತಿಕೆಯಿಂದ ಬಳುವಳಿಯಾಗಿ ಬಂದ ದರ್ಪವೆಂದು. ಆದರೂ ತಾನು ಎತ್ತಿ ಆಡಿಸಿದವಳು ತನಗೆಯೇ ಬದುಕಿನ ಪಾಠ ಮಾಡಿ ಹೋದಳಲ್ಲ ಎಂಬ ನೋವು ಅವಳ ಮನಸ್ಸಿಗೆ ಚುಚ್ಚುತ್ತಲೇ ಇತ್ತು. ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ. ಇನ್ನೊಂದು ಸಲ ಏನಾದರೂ ಆ ಹುಡುಗಿ ತಂಟೆಗೆ ಹೋದರೆ ನಿನ್ನ ಗ್ರಹಚಾರ ಬಿಡಿಸಿಬಿಡ್ತೀನಿ, ಹುಷಾರ್. ನಿನ್ನ ತಂಗಿ ಥರ ಇದ್ದಾಳೆ ಅವಳು. ಅವಳ ವಯಸ್ಸೇನು, ನಿನ್ನ ವಯಸ್ಸೇನು? ನಿನ್ನಂಥ ಕೆಟ್ಟ ಹುಳುಗಳು ಈ ಸಮಾಜದಲ್ಲಿ ಬದುಕೋಕೇನೆ ಲಾಯಕ್ಕಿಲ್ಲ. ನಿನ್ನಂಥವರನ್ನು ಚಿಗುರೋಕೆ ಬಿಡಬಾರ್ದು. ಮೊಳಕೆ ಒಡೆಯುವಾಗಲೇ ಹೊಸಕ್ಕೆ ಹಾಕಿ ಬಿಡಬೇಕು. ವಯಸ್ಸಿಗೆ ಬಂದ ಹುಡುಗಿರ ಜೊತೆ ಮಾತ್ರ ಈ ರೀತಿ ರಾಕ್ಷಸರ ಹಾಗೆ ವರ್ತಿಸ್ತೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ಚಿಕ್ಕ ಮಕ್ಕಳನ್ನು ಕೂಡ ಬಿಡಲ್ಲ ಅಲ್ವಾ ನೀವುಗಳು? ಏನಂತ ಅಂದ್ಕೊಂಡಿದ್ದೀರಾ ಹೆಣ್ಮಕ್ಳು ಅಂದರೆ? ನಿನ್ನ ಮಾತ್ರ ನಾನಿವತ್ತು ಸುಮ್ಮನೆ ಬಿಡಲ್ಲ. ಬಟ್ಟೆ ಬಿಚ್ಚಿಸಿ ರೋಡ್ನಲ್ಲಿ ಮೆರವಣಿಗೆ ಮಾಡಿಸ್ತೀನಿ. ಆಗಲೇ ನಿಮಗೆ ಬುದ್ಧಿ ಬರೋದು.